ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಕೌನ್ಸಿಲಿಂಗ್ ಗೈಡ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ SNQ ಅಂದರೆ ಏನು, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ SMQ ಅಂದ್ರೇನು? SMQ ಅಂದರೆ ಸೂಪರ್ ನ್ಯೂಮರರಿ ಕೋಟಾ. ಇದು ನಿಮ್ಮ ತಾಲೂಕಿನ ತಹಶೀಲ್ದಾರರಿಂದ ಪಡೆದುಕೊಂಡಂಥ ಒಂದು ಚಾಲ್ತಿ ಆದಾಯ ಪತ್ರದಲ್ಲಿ ಒಂದು ಆಡಿ ನಂಬರ್ ಬರುತ್ತೆ. ಅಂದರೆ ನಿಮ್ಮ ಒಂದು ಎಷ್ಟು ಇರಬೇಕು ಅಂತಂತಂದರೆ ಅದನ್ನ ನಾನು ಮುಂದೆ ತಿಳಿಸ್ತೀನಿ. ಇದನ್ನು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಸಾಮಾನ್ಯ ವರ್ಗದ ಎಲ್ಲ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲ ವರ್ಗದ ಅಭ್ಯರ್ಥಿಗಳು ಸಂಖ್ಯಾಧಿಕ ಕೋಟಾ ಅಂದರೆ ಸೂಪರ್ ನ್ಯೂಮರಿ ಕೋಟಾಕ್ಕೆ ಅರ್ಹರಾಗಿರ್ತಾರೆ. SC ST ಪ್ರವರ್ಗ 1 ಕೂಡ ಮತ್ತು ಸಾಮಾನ್ಯ ವರ್ಗದವರು ಪ್ರತ್ಯೇಕವಾಗಿ ಆಡಿ ಸಂಖ್ಯೆ ಇರುವ ಆದಾಯ ಪ್ರಮಾಣ ಪತ್ರ ಸಿದ್ಧಪಡಿಸಿಕೊಡ್ಬೇಕಾಗುತ್ತೆ. ಮತ್ತು ಇದನ್ನು ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಈ ಆಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಇದರಲ್ಲಿ 2A 2B 3A 3B ಅವರೇ ಇರುವಂತಿಲ್ಲ, ಯಾರ್ಯಾರಿಗೆ ತಮ್ಮ ಫ್ಯಾಮಿಲಿಯ ತಮ್ಮ ತಂದೆ ತಾಯಿ ಆದಾಯದ ಒಂದು 8 ಲಕ್ಷದ ಒಳಗೆ ಲಿಮಿಟ್ ಇರುತ್ತಲ್ಲ, ಅವರು ಇದನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಆದಾಯ ಪ್ರಮಾಣ ಪತ್ರ ಯಾರು ನಿಮ್ಮ ವಿದ್ಯಾರ್ಥಿಯ ಹೆಸರಲ್ಲಿ ಮಾತ್ರ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಒಂದು ಲಿಮಿಟ್ ಏನಿರುತ್ತೆ ಅಂತಂದರೆ 8 ಲಕ್ಷ. ಅದರಲ್ಲಿ ಮತ್ತೆ ಅವರು ಸ್ಲ್ಯಾಬ್ ಮಾಡಿರ್ತಾರೆ. ಸ್ಲ್ಯಾಬ್ ಅಂದ್ರೇನು? 5 ಭಾಗ ಮಾಡಿರ್ತಾರೆ. ಅದರಲ್ಲಿ 1ನೇ ಭಾಗ 2.5 ಲಕ್ಷದವರೆಗೆ ಏನು ಲಿಮಿಟ್ ಇರುತ್ತಲ್ಲ, ಆ ಒಂದು ಅಭ್ಯರ್ಥಿಯ ಒಂದು ವಾರ್ಷಿಕ ಆದಾಯ 2.5 ಲಕ್ಷದವರೆಗೆ ಇರುತ್ತಲ್ಲ, ಅವರಿಗೆ ಮೊದಲನೆಯ ಒಂದು ಚಾನ್ಸ್ ಇರುತ್ತೆ. ನೆಕ್ಸ್ಟ್ 2ನೇ ವರ್ಗದಲ್ಲಿ 2.5 ಲಕ್ಷದಿಂದ 3.5 ಲಕ್ಷ ಒಂದು ಲಿಮಿಟ್ ಇರುತ್ತೆ ಅವರಿಗೆ. ಈಗ ಫಾರ್ ಎಕ್ಸಾಂಪಲ್ ಒಂದು 100 ಸೀಟ್ ಅದಾವಂದರೆ ಒಂದು ಕಾಲೇಜ್ನಲ್ಲಿ, ಅದರಲ್ಲಿ 5% ಎಕ್ಸೆಸ್ಸು 100ಕ್ಕೆ 5% ಏನಿದೆಯಲ್ಲ ಆ ಸೀಟನ್ನು ಈ ಒಂದು ಸೂಪರ್ ನ್ಯೂಮರಿ ಕೋಟಾಕ್ಕೆ ಮೀಸಲಾಗಿಟ್ಟಿರ್ತಾರೆ. ಆ 5 ಸೀಟ್ ಅಂದರೆ ಸುಮಾರು 200 ಸೀಟ್ ಅದಾವಂದರೆ 10 ಸೀಟ್ ಆದರೆ ಈ 2.5 ಲಕ್ಷದ ಒಳಗಿರುವಂಥ ಫಸ್ಟ್ ಏನು ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ ಒಂದು 3 ಸೀಟು ಅಥವಾ 4 ಸೀಟು ಅಲಾಟ್ ಆದರೆ ನೆಕ್ಸ್ಟ್ ಯಾರು ಸೀಟ್ ಸಿಗ್ತಾವಂದರೆ ಯಾರು 2.5 ಲಕ್ಷದಿಂದ 3.5 ಲಕ್ಷ ಇರ್ತೈತಲ್ಲ ಅವರಿಗೆ ಆ ಸೀಟುಗಳು ಅಲಾಟ್ ಆಗ್ತವೆ. ಅದರಲ್ಲಿ ಮತ್ತು ಸೀಟು ಉಳಿದು ಅಂದರೆ ನೆಕ್ಸ್ಟ್ 3ನೇ ವರ್ಗ ಅಂದರೆ ಯಾರು 3.5 ಲಕ್ಷದಿಂದ 4.5 ಲಕ್ಷ, ಯಾರು ಫ್ಯಾಮಿಲಿ ಆದಾಯ 3.5 ಲಕ್ಷದಿಂದ 4.5 ಲಕ್ಷವರೆಗೆ ಯಾರು ಇರ್ತಲ್ಲ ಅವರಿಗೆ ಈ ಒಂದು ಸೀಟ್ ಅಲಾಟ್ ಆಗುತ್ತೆ. ಮತ್ತು ಅದರಲ್ಲಿ ಉಳಿದ್ರೆ 4.5 ಲಕ್ಷದಿಂದ 6 ಲಕ್ಷ, ಮತ್ತು ಅದರಲ್ಲಿ ಉಳಿದ್ರೆ 6 ಲಕ್ಷದಿಂದ 8 ಲಕ್ಷ. ಸೊ ಈ ಥರ ಒಂದು ಸೀಟ್ ಅಲಾಟ್ ಆಗುತ್ತೆ. ಹೆಚ್ಚಾಗಿ ಎಲ್ಲರಲ್ಲಿ 2.5 ಲಕ್ಷದ ಒಳಗೆ ಇರುತ್ತೆ. ಆದರೂ ಹೆಚ್ಚಿಗೆ ಇದ್ದರೆ ಅವರು ಹೆಂಗೆ ಸೀಟ್ ಉಳಿದಿದೆ ಆ ಥರ ಒಂದು ಅಲಾಟ್ ಆಗ್ತಾ ಹೋಗುತ್ತೆ. ಎಲ್ಲ ವರ್ಗದವರು ಸಹಿತ ಈ ಸೂಪರ್ ನ್ಯೂಮರಿ ಕೋಟಾವನ್ನು ಪಡಿಬೋದು. ಮತ್ತು ಆಡಿ ಸಂಖ್ಯೆಯನ್ನು ನಾಳೆ ನೀವು ಕಾಲೇಜ್ ಇದು ಒಂದು ಏನು ಫಾರ್ಮ್ ಫಿಲಪ್ ಮಾಡುವಾಗ ಈ ಆಡಿ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಆದಾಯ ಒಂದು ಪ್ರಮಾಣ ಪತ್ರ ವಿದ್ಯಾರ್ಥಿ ಹೆಸರಿನಲ್ಲಿ ಮಾತ್ರ ಇರಬೇಕಾಗತ್ತೆ. ಮತ್ತು ಇದಕ್ಕೆ ಹೇಗೆ ನಿಮಗೆ ಇದು ಯೂಸ್ ಆಗುತ್ತಪ್ಪ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು ಕಾಲೇಜು ಈ ಇಂಜಿನಿಯರಿಂಗ್ ಮತ್ತು ಕೋರ್ಸಿಗೆ ಮಾತ್ರ ಇದು ಅಪ್ಲೈ ಆಗೋದ್ರಿಂದ, ಫಾರ್ ಎಕ್ಸಾಂಪಲ್ ನಿಮಗೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ನಿಮಗೆ ಗೌರ್ಮೆಂಟ್ ಫೀ ಯಾರು ಇರುತ್ತೆ SNQ ಇದ್ದರೆ ಬರೀ 20,000 ರೂಪಾಯಿ ಮಾತ್ರ ಇರುತ್ತೆ. ಏಡೆಡ್ ಕಾಲೇಜಿನಲ್ಲಿ 20,660 ಮತ್ತು VTU ಕಾಲೇಜು 20,610 ಮತ್ತು ಅನ್ಏಡೆಡ್ ಕಾಲೇಜು ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕಾಲೇಜು 30,610. ಸೊ 2ನೇ ಟೈಪ್ 2 ಅನ್ಏಡೆಡ್ ಕಾಲೇಜು ಇನ್ಕ್ಲೂಡಿಂಗ್ ಮೈನಾರಿಟಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ 1,20,000 ರೂಪಾಯಿ ಇದ್ದರೂ ಸಹಿತ SNQದಲ್ಲಿ ಸೀಟ್ ಅಲಾಟ್ ಆದರೆ ಬರೀ 30,610 ರೂಪಾಯಿ ಮಾತ್ರ ಇರುತ್ತೆ. ಮತ್ತು ಅನ್ಏಡೆಡ್ ಇದು 1ನೇ ಟೈಪ್ನಲ್ಲಿ ಕೂಡ 1,12,000 ರೂಪಾಯಿ ಇದ್ದರೂ ಕೂಡ ನಿಮಗೆ 30,610 ರೂಪಾಯಿ ಅಲಾಟ್ ಆಗುತ್ತೆ. ಸೊ ಈ ಥರ ನಿಮಗೆ ಕಾಲೇಜ್ನಲ್ಲಿ ಒಂದು ಫೀ ಒಳಗೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಇದರಲ್ಲಿ ಯಾರ್ಯಾರು ಅಂದರೆ ಎಲ್ಲ ಒಂದು ಕ್ಯಾಟಗರಿಯವರು ಸಹಿತ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಆಡಿ ನಂಬರನ್ನು ಸರಿಯಾಗಿ ಎಂಟ್ರಿ ಮಾಡಬೇಕು. ಸೊ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿದೆ.
ಮತ್ತು ನಿಮಗೇನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.